ಇಲ್ಲಿ ನಾರ್ಮಲ್ ಆ್ಯಂಡ್ ಅಡ್ವಾನ್ಸ್ಡ್ ಇಂಗ್ಲೀಷ್ ಅಂತ ಭಾಳ ಸಲ ನೀವು ನೋಡಿದ್ದೀರ. ಬಟ್ ನಾರ್ಮಲ್ ಮತ್ತು ಅಡ್ವಾನ್ಸ್ಡ್ ಇಂಗ್ಲೀಷ್ ಅನ್ನೋದನ್ನ ಕೊಟ್ಟಿರ್ತಾರೆ. ಬಟ್ ವ್ಯತ್ಯಾಸ ಏನು ಅಂತಂತಂದ್ರೆ ಇಲ್ಲಿ ಬಿಗ್ ಮತ್ತೆ ಮ್ಯಾಸಿವ್. ಸೊ ಬಿಗ್ ಅನ್ನೋದು ನಾರ್ಮಲ್ ವರ್ಡ್, ಅಡ್ವಾನ್ಸ್ ವರ್ಡ್ ಯಾವುದು ಅಂತಂದ್ರೆ ಮ್ಯಾಸಿವ್ ಅಂತ ಹೇಳಿದ್ದಾರೆ. ಸ್ಮಾಲ್ ಮತ್ತೆ ಟೈನಿ, ಬ್ಯಾಡ್ ಮತ್ತೆ ಟೆರಿಬಲ್, ಟಯರ್ಡ್, ಎಕ್ಸಾಸ್ಟೆಡ್, ಬೋರಿಂಗ್, ಡಲ್, ಹೆಲ್ಪ್, ಅಸಿಸ್ಟ್. ಸೊ ಇದರಲ್ಲಿ ನನಗನ್ಸುತ್ತೆ, ಸೊ ಅಡ್ವಾನ್ಸ್ಡ್ ಅಂತ ಏನು ಶಬ್ದಗಳನ್ನು ಕೊಟ್ಟಿದ್ದಾರೆ, ದೇ ಶೋಸ್ ವೆರಿ, ಈಗ ಫಾರ್ ಎಕ್ಸಾಂಪಲ್ ಬಿಗ್ ಅಂತ ಇದೆ, ನಾವು ಅದನ್ನ ವೆರಿ ಬಿಗ್ ಅಂತ ಹೇಳ್ಬೇಕಾಗಿದೆ. ಸೊ ವೆರಿ ಬಿಗ್ ಅನ್ನೋ ಬದಲಿ ವಿ ಕ್ಯಾನ್ ಯೂಸ್ ಮ್ಯಾಸಿವ್. ಸ್ಮಾಲ್ ಇದೆ, ವೆರಿ ಸ್ಮಾಲ್ ಅನ್ನೋ ಬದಲಿ ವಿ ಕ್ಯಾನ್ ಯೂಸ್ ಟೈನಿ. ಬ್ಯಾಡ್, ವೆರಿ ಬ್ಯಾಡ್ ಅನ್ನೋ ಬದಲಿ ಟೆರಿಬಲ್ ಅಂತ ಯೂಸ್ ಮಾಡಬಹುದು. ಟಯರ್ಡ್, ವೆರಿ ಟಯರ್ಡ್ ಅನ್ನೋ ಬದಲಿ ಎಕ್ಸಾಸ್ಟೆಡ್ ಅಂತ ಯೂಸ್ ಮಾಡಬಹುದು. ಬೋರಿಂಗ್, ಇಟ್ಸ್ ವೆರಿ ಬೋರಿಂಗ್ ಅನ್ನೋ ಬದಲಿ ಡಲ್ ಅಂತ ಯೂಸ್ ಮಾಡಬಹುದು. ಹೆಲ್ಪ್ ಅನ್ನೋದಕ್ಕಷ್ಟೇ ಇದು ಅಡ್ವಾನ್ಸ್ಡ್ ಅಂತ ಹೇಳ್ಬೋದು. ಹೆಲ್ಪ್ಗೆ ಅಸಿಸ್ಟ್ ಅನ್ನೋದಷ್ಟೇ ಕರೆಕ್ಟ್. ಬಟ್ ಉಳಿಕಿದ್ದೆಲ್ಲ ದೇ ಚೇಂಜ್ ದಿ picture of what we are saying. For example, they bought a big house ಅಂತ ಇದೆ, they bought a big house. ಸೊ ಇದನ್ನ ನಾವೇನಾದ್ರೂ ಮ್ಯಾಸಿವ್ ಅಂತ, ಈಗ ಬಿಗ್ ಅನ್ನೋದು ನಾರ್ಮಲ್ ಅಂತ ಹೇಳ್ತಾರೆ, ಇದನ್ನ ನಾವು ಮ್ಯಾಸಿವ್ ಅಂತ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ದೇ ಬಾಟ್ ಮ್ಯಾಸಿವ್ ಹೌಸ್ ಅಂತ ಹೇಳ್ಬೋದು ನಾನು. ಮ್ಯಾಸಿವ್ ಹೌಸ್ ಅಂದ್ರೆ ಏನಾಯ್ತು, ಇಲ್ಲಿ ಅರ್ಥ ಏನಾಯ್ತು? ಸೊ ಕೇಳೋರು ಏನಂತ ಅರ್ಥ ಮಾಡ್ಕೊಂತಾರೆ, ಬಿಗ್ ಅಂದ್ರೆ ಏನು ಒಂದು ಇಮ್ಯಾಜಿನ್ ಮಾಡ್ಕೊಂತಾರೆ, ಏನೋ ಒಂದು ದೊಡ್ಡ ಮನೆ ಇರ್ಬೋದಪ್ಪ ಅಂತೇಳಿ. ಬಟ್ ನೀವೇನಾದ್ರು ಸೆಂಟೆನ್ಸ್ ಅನ್ನ ದೇ ಬಾಟ್ ಅ ಮ್ಯಾಸಿವ್ ಹೌಸ್ ಅಂತ ಯೂಸ್ ಮಾಡಿದ್ರೆ ಅವ್ರು ಏನ್ ತಿಳ್ಕೊಂತಾರೆ, ಮ್ಯಾಸಿವ್ ಅಂದ್ರೆ ಅತಿ ದೊಡ್ಡದು, ಏನೋ ಒಂದು ಎಸ್ಟೇಟ್ ತಗೊಂಡಿದ್ದಾರೆ, ಏನೋ ಒಂದು ದೊಡ್ಡ ಮನೆನೇ ಕಟ್ಸಿದ್ದಾರೆ ಏನೋ ಅನ್ನೋ ಅರ್ಥವನ್ನ ಕೊಡುತ್ತೆ. ದೇ ಚೇಂಜ್ ದಿ ಪರ್ಸೆಪ್ಷನ್ ಆಫ್ ದಿ ಲಿಸನರ್. ನೆಕ್ಸ್ಟ್ ಸ್ಮಾಲ್ ಮತ್ತೆ ಟೈನಿ ಅಂತ ಇದೆ. ಸ್ಮಾಲ್ ಮತ್ತೆ ಟೈನಿ ಸೇಮ್. ಫಾರ್ ಎಕ್ಸಾಂಪಲ್, ಇಟ್ಸ್ ಸ್ಮಾಲ್ ಹಟ್ ಅಂತ ಹೇಳ್ತೀನಿ ನಾನು, ಒಂದು ಸಣ್ಣ ಗುಡಿಸ್ಲದು. ಬಟ್ ನಾ ಏನಾದರೂ ಟೈನಿ ಶಬ್ದವನ್ನು ಬಳಕೆ ಮಾಡಿದೆ ಸ್ಮಾಲ್ ಬದಲಿ ಅಂತಂದ್ರೆ ಏನಾಗುತ್ತೆ, ಇಟ್ಸ್ ಟೈನಿ ಹಟ್ ಅಂತ ಹೇಳಿದೆ ನಾನು. ಸೊ ಟೈನಿ ಅಂತಂದ್ರೆ ಏನಾಯ್ತು, ಸ್ಮಾಲ್ ಅಂದ್ರೆ ಚಿಕ್ಕದು, ಟೈನಿ ಅಂದ್ರೆ ಪರ್ಸೆಪ್ಷನ್ ಅಲ್ಲಿ ಏನಾಗುತ್ತೆ, ಅತಿ ಚಿಕ್ಕದು ಅಂತ ಅರ್ಥ ಆಗುತ್ತೆ. ಸೊ ಅದೊಂದು ಅತಿ ಸಣ್ಣ ಗುಡಿಸ್ಲು, ಒಬ್ರಿಗೆ ಇರ್ಲಿಕ್ಕೆ ಇರುವಂತ ಒಂದು ಗುಡಿಸ್ಲದು, ಅಷ್ಟು ಸಣ್ಣ ಗುಡಿಸ್ಲು ಅನ್ನೋ ಅರ್ಥವನ್ನ ಕೊಡುತ್ತೆ ಇದು. ಸೊ ಇನ್ನೊಂದು ಟೆರಿಬಲ್. ಸೊ ಬ್ಯಾಡ್ ಮತ್ತೆ ಟೆರಿಬಲ್ ಸೇಮ್. ಸೊ ಬ್ಯಾಡ್ ಅಂತಂದ್ರೆ ದ ವೆದರ್ ಈಸ್ ಬ್ಯಾಡ್ ಅಂತ ಹೇಳ್ತೀನಿ ನಾನು, ವೆದರ್ ಈಸ್ ಬ್ಯಾಡ್. ಬಟ್ ನಾ ಏನಾದ್ರು ವೆದರ್ ಈಸ್ ಟೆರಿಬಲ್ ಅಂತ ಹೇಳಿದೆ ಅಂತಂದ್ರೆ, ಸೊ ಏನು ವಾತಾವರಣ ಸ್ವಲ್ಪ ಕೆಟ್ಟಿದೆ ಅಷ್ಟೇ, ಏನೋ ಮಳೆ ಬರ್ತಾ ಇದೆ, ಸರಿ ಇಲ್ಲ, ಹೊರಗಡೆ ಹೋಗ್ಲಿಕ್ಕೆ ಸರಿ ಇಲ್ಲ ಅನ್ನೋ ಅರ್ಥ ಕೊಡುತ್ತೆ. ಸೊ ವೆದರ್ ಈಸ್ ಟೆರಿಬಲ್. ಸೊ ಟೆರಿಬಲ್ ಅಂತ ಹೇಳ್ಬಿಟ್ಟೆ ಅಂತಂದ್ರೆ, ವೆದರ್ ಈಸ್ ಟೆರಿಬಲ್ ಅಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಮಿಂಚು, ಗುಡುಗುಗಳಿಂದ ಮಳೆ ಆಗ್ತಾ ಇದೆ, ಟೆರಿಬಲ್, ಅಷ್ಟೊಂದು ಭಯಾನಕವಾಗಿದೆ, ಅಷ್ಟೊಂದು ಕೆಟ್ಟದಾಗಿದೆ ವೆದರ್, ಕಾಲ್ ಇಡ್ಲಿಕ್ಕೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಸೊ ಬ್ಯಾಡ್ ಅಂದಾಗ ವಿ ಕ್ಯಾನ್ ಗೋ, ಒಂದು ಛತ್ರಿ ಹಿಡ್ಕೊಂಡಾದ್ರೂ ಹೋಗ್ಬೋದು. ಬಟ್ ಟೆರಿಬಲ್ ಅನ್ಕೊಂಡ್ರೆ ಏನ್ ಪರ್ಸೆಪ್ಷನ್ ಕೊಡುತ್ತೆ ಅಂತಂದ್ರೆ, ಅಷ್ಟೊಂದು ಕೆಟ್ಟದಾಗಿದೆ, ಹೊರಗಿಡಕ್ಕೆ ಸಾಧ್ಯನೇ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ ಅದು. ಇನ್ನೊಂದು ಟಯರ್ಡ್ ಅಂಡ್ ಎಕ್ಸಾಸ್ಟೆಡ್. ಸೊ ಐ ಆಮ್ ಟಯರ್ಡ್. ಸೊ ಸಿಂಪಲ್, ನಾನು ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ಬಹುದು. ಬಟ್ ನಾ ಏನಾದ್ರು ಟಯರ್ಡ್ ಬದಲಿ ಎಕ್ಸಾಸ್ಟೆಡ್ ಅಂತ ಯೂಸ್ ಮಾಡಿದೆ, ಐ ಆಮ್ ಎಕ್ಸಾಸ್ಟೆಡ್ ಅಂದ್ರೆ. ಸೊ ಟಯರ್ಡ್ ಅಂದ್ರೆ ಏನೋ ಸ್ವಲ್ಪ ಮೈಕೈ ನೋವು, ಆಯಾಸ ಆಗಿದೆ ಅಂತ ಅರ್ಥ. ಎಕ್ಸಾಸ್ಟೆಡ್ ಅಂತಂದ್ರೆ ನಾನು ಕೆಲಸ ಮಾಡಿ ಮಾಡಿ ಮಾಡಿ, ಸೊ ಐ ಆಮ್ ಟೋಟಲಿ ಎಕ್ಸಾಸ್ಟೆಡ್, ನಾ ಈಗ ರೆಸ್ಟ್ ಮಾಡಲೇಬೇಕು, ಮಾಡಲಿಲ್ಲ ಅಂತಂದ್ರೆ ನಂಗೆ ಏನೋ ಆಗುತ್ತೆ, ಏನೋ ಕೆಟ್ಟದಾಗ್ಬಿಡುತ್ತೆ, ಅಷ್ಟೊಂದು ಎಕ್ಸಾಸ್ಟ್ ಆಗಿದ್ದೀನಿ ನಾನು, ಅಷ್ಟೊಂದು ಬಸ ಒಳಿದ್ ಬಿಟ್ಟಿದ್ದೀನಿ, ನಿತ್ರಾಣಗೊಂಡಿದ್ದೀನಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಐ ಆಮ್ ಟಯರ್ಡ್ ಅಂದ್ರೆ ಜಸ್ಟ್ ಟಯರ್ಡ್, ಏನೋ ಸುಸ್ತಾಗಿದೆ ಅಂತ ಅಷ್ಟೇ. ಎಕ್ಸಾಸ್ಟೆಡ್ ಅಂತಂದ್ರೆ ಸೊ ವೆರಿ ಟಯರ್ಡ್, ಸೊ ಐ ಹ್ಯಾವ್ ಟು ಟೇಕ್ ರೆಸ್ಟ್, ಐ ಮಸ್ಟ್ ಟೇಕ್ ರೆಸ್ಟ್ ಅನ್ನೋ ಅರ್ಥವನ್ನ ಕೊಡುತ್ತದೆ. ಸೊ ಇನ್ನೊಂದು ಬೋರಿಂಗ್ ಅಂಡ್ ಡಲ್. ಸೊ ಇಟ್ಸ್ ಅ ಬೋರಿಂಗ್ ಕ್ಲಾಸ್. ಆ ಕ್ಲಾಸ್ ತುಂಬಾ ಬೋರಿಂಗ್ ಆಗಿರುತ್ತೆ ಅಂತ ಅರ್ಥ ಆಯ್ತು. ಇಟ್ಸ್ ಅ ಡಲ್ ಕ್ಲಾಸ್. ಸೊ ಇಟ್ಸ್ ಅ ಡಲ್ ಕ್ಲಾಸ್ ಅಂದ್ರೆ ಏನು ಪರ್ಸ್ಪೆಕ್ಟಿವ್ ಕೊಡುತ್ತೆ ಅಂತಂದ್ರೆ, ಬೋರಿಂಗ್ ಅಂದಾಗ ಆ ಕ್ಲಾಸ್ ತುಂಬಾ ಬೇಜಾರಾಗುತ್ತೆ, ನಂಗೆ ಕೇಳಿಕೆ ಆಗೋಲ್ಲ. ಇಟ್ಸ್ ಅ ಡಲ್ ಕ್ಲಾಸ್ ಅಂತಂದ್ರೆ ಕ್ಲಾಸೂ ಡಲ್ ಇದೆ, ಅಂದ್ರೆ ಪಾಠನೂ ಬೋರಿಂಗ್ ಆಗಿದ್ದಾವೆ, ಹುಡುಗರು ಸಹ ಬೋರಿಂಗ್ ಆಗಿದ್ದಾರೆ, ಎಲ್ಲರೂ ಬೋರಿಂಗ್ ಆಗಿದ್ದಾರೆ, ಎಲ್ಲರೂ ಡಲ್ ಇದ್ದಾರೆ ಅನ್ನೋ ಅರ್ಥವನ್ನ ಕೊಡುತ್ತೆ ಇಲ್ಲಿ ಡಲ್ ಕ್ಲಾಸ್ ಅಂತ ಹೇಳಿದ್ರೆ. ಹೆಲ್ಪ್ ಅಂಡ್ ಅಸಿಸ್ಟ್. ಸೊ ಹೆಲ್ಪ್ ಅಂಡ್ ಅಸಿಸ್ಟ್. ಸೊ ಇದರಲ್ಲಿ ಏನಿಲ್ಲ. ಸೊ ಹೆಲ್ಪ್ ಮೀ ಅಂತ ಹೇಳಿದ್ರೆ ನಾರ್ಮಲ್. ಸೊ ಸ್ವಲ್ಪ ನಾವು ಇಂಗ್ಲಿಷ್ ಅನ್ನ ಏನೂ ಚೇಂಜ್ ಆಗಲ್ಲ ಇಲ್ಲಿ. ಅಸಿಸ್ಟ್ ಮೀ ಅಂತಂದ್ರೆ ಸೇಮ್ ಅರ್ಥನೇ ಕೊಡುತ್ತೆ. ಸೊ ಇದೇ ಒಂದೇ ವರ್ಡು. ಸೊ ಇದು ನಾರ್ಮಲ್ ಅಂತ ಹೇಳ್ಬೋದು, ಅಂಡ್ ಇದು ಅಡ್ವಾನ್ಸ್ಡ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಮೇಲಿನ ಯಾವ ಸಹ ನಾರ್ಮಲ್ ಅಥವಾ ಅಡ್ವಾನ್ಸ್ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಒಂದು ನಾವು ತಿಳ್ಕೊಳೋ ಶೈಲಿಯನ್ನೇ ಚೇಂಜ್ ಮಾಡಿಬಿಡ್ತವೆ ಇವೆಲ್ಲ. ಬಿಗ್ ಅಂದ್ರೆ ಓಕೆ ಸಣ್ಣ, ಒಂದು ದೊಡ್ಡದು ಅಂತ ಅರ್ಥ. ಮ್ಯಾಸಿವ್ ಅಂತ ಅತಿ ದೊಡ್ಡದು, ಅವರಲ್ಲಿ ಯಾವ್ದು ದೊಡ್ಡ ಮನೆನೇ ಇಲ್ಲ, ಅಂತ ದೊಡ್ಡ ಮನೆಯನ್ನ ಇವ್ರು ತಗೊಂಡಿದ್ದಾರೆ ಅನ್ನೋ ಅರ್ಥವನ್ನ ಅದು ಕೊಡುತ್ತೆ. ಸೊ ನಿಮಗೆ ಇನ್ನೊಂದು ಕೇಳ್ತೀನಿ ನಾನು, ಫಾರ್ ಎಕ್ಸಾಂಪಲ್. ಸೊ ಹಾಗಾದ್ರೆ ಟೇಸ್ಟಿ ನಾರ್ಮಲ್ ಅಂತ ಅನ್ಕೊಂಡ್ರೆ,
ಸೊ ಇದ್ರದ್ದು ಅಡ್ವಾನ್ಸ್ ಏನಾಗಬಹುದು ವರ್ಡು. ಸೊ ಕಾಮೆಂಟ್ ಮಾಡಿ ಕೆಳಗಡೆ.